ಬ್ರೋ, ನಾನು ಮಾತಾಡಿದ್ದು ನನಗೆ ಇಷ್ಟವಾದ ಕಣ್ಣಿನ ಹುಡುಗಿ ಬಗ್ಗೆ ತಾನೆ. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದೆಯಾ? ಯಾಕಿಬ್ರು ಮೌನವಾಗಿದ್ದೀರಾ? ಏನಾಯ್ತು? ಏನಿಲ್ಲ ಮಾಮ್. ನೀನೇನಿಲ್ಲಿ? ಅದು ಹಾಗೆ ಬ್ರೋನ ಮಾತಾಡ್ಸೋಣ ಅಂತ ಬಂದೆ ಅಷ್ಟೇ. ಆದಿ, ಆರ್ ಯು ಓಕೆ? ಹಾಂ, ನಾನು ಆರಾಮಾಗಿದ್ದೀನಿ. ಯಾಕಮ್ಮ? ಏನಿಲ್ಲ, ಪ್ರೀತು ಮಾತಾಡ್ತಾ ಇದ್ದಾಗ ಮಧ್ಯದಲ್ಲೇ ಎದ್ದು ಬಂದ್ಯಲ್ಲ, ಯಾಕೆ ಅಂತ ಕೇಳಕ್ ಬಂದೆ. ಯಾಕಾದಿ, ಅಂಥ ಮುಖ್ಯವಾದ ಕೆಲಸ ಏನಾದರೂ ಇತ್ತಾ? ಹಾಂ, ಆಫೀಸಿಂದ ಕಾಲ್ ಬಂದಿತ್ತು, ಅದಕ್ಕೆ ಬಂದೆ. ಮಾತಾಡಾಯ್ತಾ? ಹಾಂ. ಅಲ್ಲ, ಎಂಥ ಮುಖ್ಯವಾದ ಕೆಲಸ ಇದ್ರೂ ಒಂದು ಮಾತು ಹೇಳಿ ಬರ್ತಾ ಇದ್ದೆ. ಇವತ್ತು ಹಾಗೆ ಮಾಡ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಸಾರಿ ಮಾ. ದಟ್ಸ್ ಆಲ್ ರೈಟ್. ಬೇರೆ ಏನು ವಿಷಯ ಇಲ್ಲ ತಾನೆ? ಇಲ್ಲ ಅಮ್ಮ. ಏನಿಲ್ಲ ಮಾಮ್, ಬೇರೇನಿಲ್ಲ. ಓಕೆ. ಗುರೂಜಿ, ಪ್ರೀತು ಆ ಪ್ರಕೃತಿ ಅನ್ನೋ ಹುಡುಗಿ ಹೆಸರು ಹೇಳಿದ ತಕ್ಷಣ ಆದಿತ್ಯ ಏನು ಮಾತಾಡದೆ ಎದ್ದು ಹೋಗೇ ಬಿಟ್ನಲ್ಲ. ನನ್ನ ಅನುಮಾನ ಇನ್ನು ದಟ್ಟವಾಗ್ಬಿಡ್ತು ಗುರೂಜಿ. ಯಾರ ಬಗ್ಗೆ? ನಿಮ್ ಭಾವಿ ಗಂಡ ಆದಿತ್ಯನ್ ಬಗ್ಗೆ. ಯಾಕೆ? ಪ್ರೀತು ಹೇಳಿದ ಪ್ರಕೃತಿಗೂ ಆದಿತ್ಯನ್ಗೂ ಏನಾದ್ರೂ ಕನೆಕ್ಷನ್ ಇರ್ಬೋದಾ ಅಂತ. ಯಾಕಂದ್ರೆ ಪ್ರೀತು ಪ್ರಕೃತಿ ಅನ್ನೋ ಹೆಸರನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದ. ಏನಿದರ ಒಳಮರ್ಮ ತಾವೇನಾದ್ರೂ ಬಲ್ಲಿರ ಗುರೂಜಿ? ಅದ್ರಲ್ಲಿ ಏನ್ ಮಹಾ ಇರುತ್ತೆ? ಪ್ರೀತು ಹೇಳಿದ ಹೆಸರಿರೋ ಹುಡುಗಿನ ಆದಿ ಇಷ್ಟಪಡ್ತಿರ್ಬಹುದು, ಪಡ್ಲಿ ಬಿಡಿ, ಅದ್ರಲ್ಲೇನ್ ತಪ್ಪಿದೆ? ಮಾಡ್ರನ್ ಓಕೆ ಗುರೂಜಿ, ಓವರ್ ಮಾಡ್ರನ್ ಆದ್ರೆ ಅಸ್ತಸೈವಾಗಿರುತ್ತೆ. ಮತ್ತೆ ಆದಿತ್ಯ ನಿಮ್ಮನ್ ಮದ್ವೆ ಆಗ್ಬೇಕಾಗಿರೋ ಹುಡುಗ ಅವಳನ್ನು ಇಷ್ಟಪಟ್ರೆ ತಪ್ಪಲ್ವಾ? ಇಷ್ಟಪಟ್ರೆ ಪಡ್ಲಿ ಬಿಡಿ ಅನ್ನೋದು ಇನ್ನೂ ದೊಡ್ಡ ತಪ್ಪಲ್ವಾ? ಅದವ್ರ ಪರ್ಸನಲ್ ವಿಚಾರ. ಅವ್ರ ಮನ್ಸಿಗೆ ಏನ್ ಇಷ್ಟ ಆಗತ್ತೋ ಅದನ್ನೇ ಮಾಡ್ಬೇಕು. ಯಾಕೋ ನಿನ್ನೆಯಿಂದ ನಿಮ್ಮ ನಡೆನುಡಿನೇ ತುಂಬಾ ವಿಚಿತ್ರವಾಗಿದೆ ಗುರೂಜಿ. ಏನಾದ್ರೂ ದೊಡ್ಡ ಸ್ಕೆಚ್ ಹಾಕಿದೀರಾ ಗುರೂಜಿ? ಅಕ್ಕನ್ ನಿಮ್ದು ಅಂತ ಒಂದ್ ಸುಳ್ಳು ಹೇಳಿದ್ರೆ ಎಲ್ಲಾರ್ಗು ನೆಮ್ಮದಿ. ನಾನ್ ಯಾವಾಗ ಯಾರ ಮುಂದೆನಾದ್ರು ಕೇಳಿದ್ರು ನಿನ್ನ ಹತ್ರ ಇದೇ ಇರ್ಬೇಕು. ತಲೆ ಕೆಡ್ಸ್ಕೋಬೇಡಿ. ಯಾವ್ಯಾವ ಸಮಯದಲ್ಲಿ ಏನೇನ್ ಆಗ್ಬೇಕೋ ಅದ್ ಆಗೇ ಆಗತ್ತೆ. ಅದ್ ಯಾರಿಂದಲೂ ತಪ್ಸಕ್ಕಾಗಲ್ಲ. ಇತ್ತೀಚೆಗೆ ಯಾಕೋ ಗುರೂಜಿ ನಡವಳಿಕೆನೇ ಬದಲಾಗ್ಬಿಟ್ಟಿದ್ಯಲ್ಲ. ಇವ್ರ ಮನ್ಸಲ್ಲಿ ಯಾವಾಗ ಏನೇನ್ ನಡೀತಾ ಇರುತ್ತೆ ಅಂತ ಅವ್ರ ಹಿಂದೆ ಸ್ಪೀಡಾಗಿ ಓಡಿದ್ರು ನಮಗೇನ್ ಅರ್ಥ ಆಗಲ್ಲ. ನೋಡ್ತೀಯ, ನಾನ್ ಬರೀ ಎದ್ದು ಬಂದಿದ್ದಕ್ಕೆ ಅಮ್ಮನಿಗೆ ಅನುಮಾನ ಬಂದಿದೆ. ಇನ್ನಿವಾಗ ನಾನ್ ಹೇಳಿ ಸುಳ್ಳು ಅಂತ ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಆಮೇಲೆ ಯಾಕೆ ಈ ರೀತಿ ಸುಳ್ಳು ಹೇಳ್ದೆ, ನಿಜ ಹೇಳು ಅಂತ ಕೇಳ್ತಾರೆ. ಅವಾಗ ನನ್ಗೆ ಏನ್ ಹೇಳಿ? ಪ್ರೀತು ನನ್ನ ಕಣ್ಣಿನ ಹುಡುಗಿ ಬಗ್ಗೆ ಮಾತಾಡ್ದ, ಅದಕ್ಕೆ ಕೋಪ ಬಂದು ಎದ್ದು ಬಂದೆ ಅಂತ ಹೇಳ? ಯಾಕೋ ಬೇಕಿತ್ತು ನಿನಗಿದಲ್ಲ? ಹಾಗಲ್ಲ ಬ್ರೋ,
ಎಲ್ಲರೂ ಸೇರ್ತಿರೋ ವಿಷಯ ಹೇಳಕ್ ಬಂದಾಗ ನೀನು ಕಣ್ಣತ್ರ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಓಹೋ, ನೀನು ಆ ಕೆಲಸ ಬೇರೆ ಮಾಡ್ತೀಯಾ? ನಿನ್ ಪರ್ಸನಲ್ ವಿಷಯದಲ್ಲಿ ನಾನು ಯಾವತ್ತಾದ್ರೂ ಇಂಟರ್ಫಿಯರ್ ಆಗಿದ್ದೀನಾ? ಇಲ್ಲ ತಾನೆ? ಅಂಥದ್ರಲ್ಲಿ ನಾನು ನನ್ನ ಕಣ್ಣಿನ ಹುಡುಗಿ ಜೊತೆ ಮಾತಾಡುವಾಗ ನೀನ್ ಯಾಕೆ ಕೇಳಿಸ್ಕೊಂಡೆ? ತಪ್ಪು ತಾನೆ? ತಪ್ಪೇ ಬ್ರೋ. ಆದ್ರೆ ಆ ತಪ್ಪಿನ ಹಿಂದೆ ಒಂದು ಒಳ್ಳೆ ಉದ್ದೇಶ ಇತ್ತು. ಏನು? ಏನಂತ ಉದ್ದೇಶ? ಬ್ರೋ, ನೀನ ಕಣ್ಣಿನ ಹುಡುಗಿನ ತುಂಬಾ ಹಚ್ಕೊಂಡಿದ್ಯ. ನಿನ್ ಫೀಲಿಂಗ್ಸ್ ಅಂತೂ ನೀನು ಯಾರ ಹತ್ರ ಹೇಳ್ಕೊಳಲ್ಲ. ಅದಕ್ಕೆ ನಾನು ಇಂಡೈರೆಕ್ಟ್ ಆಗಿ ಎಲ್ಲರ ಮುಂದೆ ಹೇಳಿದ್ರೆ ನಿಂಗೆ ಧೈರ್ಯ ಬಂದು ಮೊಹಮ್ಮದ್ ಹತ್ರ ಕಣ್ಣಿನ ಹುಡುಗಿ ಬಗ್ಗೆ ಮಾತಾಡಕ್ಕೆ ಇನ್ನ ಧೈರ್ಯ ಬರ್ಬೋದೇನೋ ಅಂತ ಅಷ್ಟೇ ಟ್ರೈ ಮಾಡಕ್ ಹೋದೆ ಬ್ರೋ. ತಪ್ಪು ಮಾಡ್ದೆ ಪ್ರೀತು, ದೊಡ್ಡ ತಪ್ಪು ಮಾಡ್ದೆ. ನೀನ್ ಹೇಳ್ದೆ ಅಂತ ಈ ವಿಷಯನ ನನ್ನ ಅಮ್ಮಂಗೆ ಏನಾದ್ರು ಹೇಳಿದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ನನಗ್ ಗೊತ್ತು. ಅದು ಅಲ್ಲದೆ ಅನುಷ್ಕಾ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ನನ್ನ ಪರ್ಸನಲ್ ಫೀಲಿಂಗ್ಸ್ ನನ್ನ ಮನಸ್ಸಲ್ಲಿದೆ. ಅದನ್ನ ಅಮ್ಮನ ಹತ್ರ ಹೇಳಿ ನನ್ನ ಅನುಷ್ಕಾ ಮದ್ವೆ ಮಾಡ್ಬೇಕು ಅನ್ನೋ ಅವ್ರ ಆಸೆಗೆ ತಣ್ಣೀರಚ್ಚಕ್ಕೆ ನನಗೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಆ ಕಣ್ಣಿನ ಹುಡುಗಿನ ನೀನು ಪ್ರೀತಿಸ್ತಿಲ್ವಾ? ಅದು ನಿನಗ್ ಬೇಡದೇ ಇರೋ ವಿಷಯ ಪ್ರೀತು. ಈಗೆಲ್ರೂ ನೆಮ್ಮದಿಯಾಗಿದ್ದಾರೆ. ಅವ್ರೆಲ್ರೂ ನೆಮ್ಮದಿ ಕಿತ್ಕೊಂಡು ನಾನ್ ನೆಮ್ಮದಿಯಾಗಿರಕ್ ಸಾಧ್ಯನೇ ಇಲ್ಲ ಪ್ರೀತು. ಅರ್ಥ ಆಯ್ತಾ? ಆದ್ರೂ ನೀನು ತಪ್ಪು ಮಾಡ್ತಿದ್ಯಾ ಬ್ರೋ. ಸರಿ ತಪ್ಪುಗಳ ಬಗ್ಗೆ ಮಾತಾಡ್ಬೇಡ ಪ್ರೀತು. ನನ್ನ ಪರ್ಸನಲ್ ಫೀಲಿಂಗ್ಸ್ ಗಳ ಜೊತೆ ಆಟ ಆಡೋದಕ್ಕೆ ನಾನು ನಿನಗೆ ರೈಟ್ ಕೊಟ್ಟಿಲ್ಲ. ಅಲ್ಲ, ನೋ ಮೋರ್ ಆರ್ಗ್ಯುಮೆಂಟ್, ಪ್ಲೀಸ್ ಗೆಟ್ ಔಟ್. ಪ್ರೀತು, ಭಾವನ ಹತ್ರ ಮಾತಾಡಿದ್ಯಾ? ಏನ್ ಹೇಳಿದ್ರು? ನೀನ್ ಹೀಗ್ ಮೌನವಾಗಿದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಏನಾದ್ರೂ ಮಾತಾಡು ಪ್ರೀತು. ಮೌನದ ಭಾಷೆ ಅರ್ಥ ಆಗೋದು ಸ್ಪಂದಿಸೋ ಮನ್ಸಿಗೆ ಮಾತ್ರ ಅಲ್ವಾ? ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತು ಪ್ರೀತು. ಭಾವ ಬೈದ್ರು ಅಲ್ವಾ? ಆದ್ರೆ ಅವರು ಉದ್ದೇಶಪೂರ್ವಕವಾಗಿ ಏನು ಮಾತಾಡಲ್ಲ ಅಲ್ವಾ? ಜನನಿ, ಒಂದು ವೇಳೆ ನಾನು ನಿಂಗೆ ಸಿಗದೆ ಹೋಗಿದ್ರೆ ಏನ್ ಮಾಡ್ಲಿದ್ದೆ? ಈಗ ಯಾಕೆ ಈ ಪ್ರಶ್ನೆ ಕೇಳ್ತಿದ್ಯಾ? ಕೆಲವು ಸಂದರ್ಭಗಳಲ್ಲಿ ಕೆಲವು ಪ್ರಶ್ನೆಗೆ ಉತ್ತರ ಬೇಕಾಗತ್ತೆ. ನೀನ್ ತುಂಬಾ ಒಟ್ಟಾಗಿ ಮಾತಾಡ್ತಿದ್ಯಾ ಪ್ರೀತು. ಕೆಲವರ ಜೀವನನೇ ಒಗ್ಗಟ್ಟಾಗಿರುತ್ತೆ. ಅದನ್ನ ಅವ್ರು ಬಿಡಿಸೋ ಪ್ರಯತ್ನನೇ ಮಾಡಲ್ಲ, ಬರೀ ನೊಂದು ಬೆಂದಿರ್ತಾರೆ. ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಆ ಉತ್ತರ ನಿನಗೆ ಇವಾಗ ಅಷ್ಟೊಂದು ಇಂಪಾರ್ಟೆಂಟಾ? ಹೌದು. ನಾನ್ ನಿನಗ್ ಸಿಗದೆ ಇದ್ದಿದ್ರೆ ಅನ್ನೋ ಪ್ರಶ್ನೆನೇ ಬರಲ್ಲ ಪ್ರೀತು. ಯಾಕೆಂದ್ರೆ ನನಗಿದ್ದಿದ್ ಒಂದೇ ಆಯ್ಕೆ ಅಂದ್ರೆ ನೀನು. ಅದೇ ಯಾಕೆ? ಯಾಕೆ ಅಂದ್ರೆ ನನಗೆ ನಿನ್ಮೇಲೆ ಅಷ್ಟು ಹುಚ್ಚು ಪ್ರೀತಿ ಇತ್ತು. ಅಷ್ಟೊಂದು ಹುಚ್ಚು ಪ್ರೀತಿ ಇತ್ತ ನಿಂಗೆ? ಯಾಕೆ ಅದ್ ನಿನಗೆ ಗೊತ್ತಿರ್ಲಿಲ್ವಾ? ಹುಚ್ಚು ಪ್ರೀತಿ ಇರೋರ್ಗೆ ಅವ್ರ ಪ್ರೀತಿ ಸಿಗೋದು ನ್ಯಾಯ ಅಲ್ವಾ? ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಪ್ರೀತು? ನನಗೆ ಅರ್ಥ ಆಗ್ತಿಲ್ಲ. ಬ್ರೋ, ಆ ಕಣ್ಣಿನ ಹುಡುಗಿನ ಹುಚ್ಚಿನ ತರ ಪ್ರೀತಿ ಮಾಡ್ತೇನೆ ಜನನಿ. ಆದ್ರೂ ಮಾಮ್ಗೋಸ್ಕರ ಅನುಷ್ಕನ್ ಮದುವೆ ಒಪ್ಕೊಂಡಿದ್ದಾನೆ. ಆದ್ರೂ ಮನ್ಸಲ್ಲಿ ಅನುಷ್ಕಾ ಬಗ್ಗೆ ಒಂದು ಸಾಸಿವೆ ಕಾಳಷ್ಟು ಪ್ರೀತಿ ಇಲ್ಲ ಗೊತ್ತಾ? ಬ್ರೋ ನನಗೆ ಹೊಡೆ ಕೈ ಎತ್ತಿದ್ದ, ಗೆಟ್ ಔಟ್ ಅಂತ ಬೈದ. ಆದ್ರೂ ನಂಗೆ ಬೇಜಾರಾಗ್ಲಿಲ್ಲ. ಯಾಕಂದ್ರೆ ಬ್ರೋ ಅಷ್ಟು ಸೀರಿಯಸ್ ಆಗಿ ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ಬಗ್ಗೆ ನಾನು ಎಲ್ಲರ ಮುಂದೆ ಮಾತಾಡ್ನಲ್ಲ ಅನ್ನೋ ನೋವು ಬೇಸರ ಅವನಿಗೆ ತುಂಬಾನೇ ಕಾಡ್ತಿದೆ.
ಆದ್ರೆ ಈ ವಿಷಯ ಮೊಮ್ಮ ಗೊತ್ತಾದ್ರೆ ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಂತಾನೆ ನನಗೆ ಅವ್ನು ಬೈದಿದ್ದು. ಅದ್ ನಂಗೆ ಅರ್ಥ ಆಗುತ್ತೆ ಜನನಿ. ಇಲ್ಲ ಜನನಿ, ನನ್ಗನ್ಸುತ್ತೆ ಬ್ರೋ ಅವ್ನ ಲೈಫ್ನ ಅವನೇ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಮನ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಮದ್ವೆ ಆದ್ರೆ ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ ಜನನಿ. ಆದ್ರೆ ಈ ಸತ್ಯ ಅವನಿಗೆ ಏನಕ್ಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಏನ್ ಮಾಡೋದು ಪ್ರೀತು? ನಮ್ಗೆ ಈಗಿರೋದು ಒಂದೇ ದಾರಿ. ಮಾಮ್ ಹತ್ರ ಹೋಗಿ ಬ್ರೋ ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ಬಗ್ಗೆ ಇಬ್ರು ಮಾತಾಡೋಣ. ಪ್ರೀತು, ಏನ್ ಮಾತಾಡ್ತಿದ್ಯಾ ನೀನು? ಭಾವ ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ಬಗ್ಗೆ ಅತ್ತೆ ಹತ್ರ ಮಾತಾಡೋದಾ? ಅದು ಈ ಟೈಮಲ್ಲಿ? ಅನುಷ್ಕಾ ಅವ್ರ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಅದು ಅಲ್ಲದೆ ಇನ್ವಿಟೇಷನ್ ಡಿಸೈನ್ ಕೂಡ ಫೈನಲ್ ಆಗಿದೆ. ಹೀಗಿರುವಾಗ ಅತ್ತೆ ನಮಗ್ ಬೇರೆ ದಾರಿ ಇಲ್ಲ. ಪ್ಲೀಸ್ ಕನ್ವಿನ್ಸ್ ಮಾಡಕ್ ಹೇಗೋ ಟ್ರೈ ಮಾಡೋಣ. ಸರಿ, ಆಮೇಲೆ ಮಾಮ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನಮ್ಮ ಪ್ರಯತ್ನ ನಾವು ಮಾಡೋಣ. ಬ್ರೋಗ್ ಹೆಲ್ಪ್ ಮಾಡಕ್ಕೆ ನಮ್ಗಿರೋದೇ ದಾರಿ. ಯಜಮಾನ್ರೆ, ಆಗ್ಲೇ ಯಾಕೆ ಕೋಪದಲ್ಲಿ ಬಂದ್ರಿ? ನಿಮ್ ಮನ್ಸಿಗೆ ನೋವಾಯ್ತಾ? ನೋವಾಗದೆ ಇರುತ್ತಾ ಪಾರ್ವತಿ? ಎಲ್ರ ಮುಂದೆ ನನ್ ಕಣ್ಣಿನ ಹುಡುಗಿಯ ಬಗ್ಗೆ ಮಾತಾಡೋದಕ್ಕೆ ಅವ್ನ್ ಯಾರು? ನನ್ ಪ್ರೀತಿ ಬಗ್ಗೆ ಅವ್ನಿಗೆ ಏನ್ ಗೊತ್ತು? ಯಾರು ಕೊಟ್ರು ಅವನಿಗೆ ಪರ್ಮಿಷನ್ ಮಾತಾಡೋದಕ್ಕೆ? ಅಮ್ಮಂಗೆ ನನ್ ಪ್ರೀತಿ ಬಗ್ಗೆ ಹೇಳ್ಕೊಳಕ್ಕಾಗ್ದೆ ನನ್ ಮನ್ಸಲ್ಲ ಎಷ್ಟು ಕೊರಗ್ತಾ ಇದ್ದೀನಿ ಗೊತ್ತಾ? ನನ್ ಮನ್ಸಿನ ತಳಮಳ, ನನ್ನ ಕಳವಳ ಅವನಿಗೆ ಏನ್ ಅರ್ಥ ಆಗ್ಬೇಕು? ಪ್ರಕೃತಿ ಅಂದ್ರೆ ನನಗಿಷ್ಟ, ಹಾಗೆ ಹೀಗೆ ಅಂತೆಲ್ಲ ಎಲ್ಲರ ಮುಂದೆ ಹೇಳದ್ನಲ್ಲ. ಅಮ್ಮ ಬಂದು ನನ್ನ ಹತ್ರ ಕೇಳಿದ್ರು, ಯಾಕೆ ಎದ್ದು ಬಂದೆ, ಏನಾಯ್ತು ಅಂತ. ಏನ್ ಹೇಳಿ ಪಾರ್ವತಿ, ಏನ್ ಹೇಳಿ ನಾನು? ಹೇಗೋ ಮ್ಯಾನೇಜ್ ಮಾಡಿದೆ. ಒಂದು ವೇಳೆ ಅಮ್ಮಂಗೆ ಏನಾದ್ರೂ ನನ್ನ ಕಣ್ಣಿನ ಹುಡುಗಿ ಬಗ್ಗೆ ಗೊತ್ತಾಗಿದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗ್ತಿತ್ತು ಗೊತ್ತಾ ಪಾರ್ವತಿ? ನೀ ಗೊತ್ತಾ ಪಾರ್ವತಿ, ಈ ಕಣ್ಗಳನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ. ಹುಚ್ಚಿನ ತರ ಪ್ರೀತಿಸ್ತೀನಿ. ಆದ್ರೆ ಆ ಕಣ್ಣಿನ ಹುಡುಗಿ ಯಾರು, ಎಲ್ಲಿದ್ದಾಳೆ, ಇದ್ದಾಳ ಇಲ್ವೋ, ಅಥವಾ ಬರೀ ನನ್ ಕಲ್ಪನೆನ ಅಂತ ಆತಂಕ ಕೂಡ ಆಗುತ್ತೆ ಪಾರ್ವತಿ. ಒಂದ್ ವೇಳೆ ಆ ಹುಡುಗಿ ಇಲ್ಲ ಅಂದ್ರೆ? ಇಲ್ಲ, ಆ ಹುಡುಗಿ ಇದ್ದಾಳೆ ಪಾರ್ವತಿ. ಪಾರ್ವತಿ, ನೀನಾದ್ರೂ ಹೇಳು ಪಾರ್ವತಿ, ಆ ಹುಡುಗಿ ಇದ್ದಾಳೆ ತಾನೆ? ಅವಳು ನನಗೆ ಸಿಗ್ತಾಳೆ ಅಲ್ವಾ? ಹೇಳು ಪಾರ್ವತಿ, ಸಿಗ್ತಾಳೆ ತಾನೆ? ಅವಳು ಇದ್ದಾಳೆ ತಾನೆ? ನೀವ್ ಹುಚ್ಚನ್ ತರ ಪ್ರೀತಿಸೋ ಆ ಕಣ್ಣಿನ ಹುಡುಗಿ ಇದ್ದಾಳೆ ಯಜಮಾನ್ರೆ ಅಲ್ವಾ? ಇದ್ದಾಳೆ ತಾನೆ? ಇವತ್ತಾಳ ನಾಳೆ ನನಗೆ ಸಿಗ್ತಾಳೆ ತಾನೆ? ಪವಿತ್ರವಾದ ಪ್ರೀತಿ ಸೋಲಲ್ಲ, ಸೋಲ್ಬಾರ್ದು ಯಜಮಾನ್ರೆ. ನಾವ್ ಇಷ್ಟ ಪಡೋರು ನಮಗ್ ಸಿಗ್ಬೇಕು. ಅದೇ ಧರ್ಮ, ಅದೇ ನಿಜವಾದ ಪ್ರೀತಿ. ಥ್ಯಾಂಕ್ಸ್ ಪಾರ್ವತಿ, ಥ್ಯಾಂಕ್ ಯು ಸೋ ಮಚ್. ನೀನಾದ್ರೂ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಯಲ್ಲ. ನೀನ್ ಹೇಳಿದ್ ನಿಜ, ಆ ಹುಡುಗಿ ಇದ್ದಾಳೆ, ಅದಕ್ಕೆ ತಾನೆ ಈ ಹಾರ್ಟಿಗೂ ಆ ಕಣ್ಣಿಗೂ ಪ್ರೀತಿ ಕನೆಕ್ಟ್ ಆಗೋಕ್ ಸಾಧ್ಯ. ಹಾಗಾದ್ರೆ
ಆ ಹುಡುಗಿ ನನಗೆ ಸಿಗ್ತಾಳೆ, ನನಗೆ ಸಿಗ್ತಾಳೆ, ನನಗೆ ಸಿಕ್ಕೇ ಸಿಗ್ತಾಳೆ ಪಾರ್ವತಿ, ಸಿಕ್ಕೇ ಸಿಗ್ತಾಳೆ. ಕಣ್ಣೆ, ನೀನ್ ಯಾರು? ನೀನ್ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ಇಷ್ಟು ದಿನ ನಿನ್ನ ಕಂಡ್ರೆ ಬೈಕೋತಿದ್ದೆ, ಕೋಪ ಮಾಡ್ಕೋತಿದ್ದೆ. ಆದ್ರೆ ಮೊದಲನೇ ಸಲ ನಿನ್ ಮೇಲ್ ಕನಿಕರ ಹುಟ್ತಾ ಇದೆ. ನಮ್ಮ ಯಜಮಾನ್ರು ಅಲ್ಲ, ನಿಮ್ಮ ಯಜಮಾನ್ರು, ನಿನ್ನ ಯಜಮಾನ್ರು ನಿನ್ನ ಹುಚ್ಚರ ತರ ಪ್ರೀತಿಸ್ತಿದ್ದಾರೆ. ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ನೀನ್ ಎಲ್ಲೇ ಇದ್ರು ಅವ್ರ ಕಣ್ಮುಂದೆ ಬಾ. ಅವ್ರ ಪ್ರೀತಿ ಗೆಲ್ಬೇಕು ಅಂದ್ರೆ ನೀನ್ ಅವ್ರಿಗೆ ಸಿಗ್ಬೇಕು. ನೀವಿಬ್ರು ಒಂದಾಗ್ಬೇಕು. ನೀನ್ ಹೇಳಿದ್ ನಿಜ, ಆ ಹುಡುಗಿ ಇದ್ದಾಳೆ. ಅದಕ್ಕೆ ತಾನೆ ಈ ಹಾರ್ಟಿಗೂ ಆ ಕಣ್ಣಿಗೂ ಪ್ರೀತಿ ಕನೆಕ್ಟ್ ಆಗೋಕ್ ಸಾಧ್ಯ. ಆ ಹುಡುಗಿ ನನಗೆ ಸಿಗ್ತಾಳೆ, ನನಗೆ ಸಿಕ್ಕೇ ಸಿಗ್ತಾಳೆ ಪಾರ್ವತಿ, ಸಿಕ್ಕೇ ಸಿಗ್ತಾಳೆ. ಹುಚ್ಚು ಪ್ರೀತಿ ಇರೋರ್ಗೆ ಅವ್ರ ಪ್ರೀತಿ ಸಿಗೋದು ನ್ಯಾಯ ಅಲ್ವಾ? ಬ್ರೋ, ಆ ಕಣ್ಣಿನ ಹುಡುಗಿನ ಹುಚ್ಚಿನ ತರ ಪ್ರೀತಿ ಮಾಡ್ತೇನೆ ಜನನಿ. ಒಂದ್ ವೇಳೆ ಆ ಹುಡುಗಿ ಇಲ್ಲ ಅಂದ್ರೆ? ಇಲ್ಲ, ಆ ಹುಡುಗಿ ಇದ್ದಾಳೆ ಪಾರ್ವತಿ. ಪಾರ್ವತಿ, ನೀನಾದ್ರೂ ಹೇಳು ಪಾರ್ವತಿ, ಆ ಹುಡುಗಿ ಇದ್ದಾಳೆ ತಾನೆ? ಇದ್ದಾಳೆ ತಾನೆ? ನನ್ಗನ್ಸುತ್ತೆ ಬ್ರೋ ಅವ್ನ ಲೈಫ್ನ ಅವನೇ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಮನ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಮದ್ವೆ ಆದ್ರೆ ಯಾರು ನೆಮ್ಮದಿಗೆ ಇರಕ್ಕಾಗಲ್ಲ ಜನನಿ. ಆದ್ರೆ ಈ ಸತ್ಯ ಅವನಿಗೆ ಏನಕ್ಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ನಮ್ಗೆ ಈಗ ಇರೋದು ಒಂದೇ ದಾರಿ, ಮಾಮ್ ಹತ್ರ ಹೋಗಿ ಬ್ರೋ ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ಬಗ್ಗೆ ಇಬ್ರು ಮಾತಾಡೋಣ. ಯಾಕೆ ಪಾರ್ವತಿ ಅವರೇ ಬೇಜಾರಲ್ಲಿದ್ದೀರಾ? ಏನಾಯ್ತು? ಹಾಗೇನಿಲ್ಲ ಜನನಿ ಅವರೇ, ನೀವು ಯಾಕೋ ಬೇಜಾರಲ್ಲಿದ್ದೀರಾ ಅನ್ಸುತ್ತೆ. ಏನಾಯ್ತು? ಏನೂ ಇಲ್ಲ, ನಮ್ಮಿಬ್ರು ಮನ್ಸು ಆಲೋಚನೆ ಯಾವಾಗ್ಲೂ ಒಂದೇ ತರ ಇರುತ್ತೆ ಅಲ್ವಾ? ಈಗ್ಲೂ ಹಾಗೆ ಇದೆ ಅನ್ಸುತ್ತೆ ಅಲ್ವಾ? ಇರ್ಬೋದು, ಆದ್ರೆ ಕೆಲವೊಂದ್ಸಲ ಮನ್ಸಲ್ಲಿರೋದು ಹೊರಗೆ ಬರಲ್ಲ, ಪ್ರಶ್ನೆಯಾಗೆ ಉಳಿದ್ಬಿಡುತ್ತೆ. ಹೌದು, ಹಾಗೆ ಕೆಲವು ಸಲ ಪ್ರಶ್ನೆಗಳಿಗೆ ಉತ್ತರನ ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಯಾಕೆ ಹಾಗೆ ಅನ್ಕೋಬೇಕು? ಉತ್ತರ ಇರೋದಕ್ಕೆ ಪ್ರಶ್ನೆ ಹುಟ್ಟಿರೋದಲ್ವಾ? ಒಂದ್ ವೇಳೆ ಉತ್ತರನೇ ಇಲ್ದಿದ್ರೆ ಪ್ರಶ್ನೆನೇ ಹುಟ್ಟಿರ್ಲಿಲ್ವೇನೋ?